ಅದನ್ನೇ ಹೇಳಿದ್ದು. ಹೈಕಮಾಂಡ್ ಸಂಸ್ಕೃತಿ ಇರುವ ಎಲ್ಲಾ ಪಕ್ಷಗಳ ಹಣೆ ಬರಹವು ಇಷ್ಟೇ. ನೀವು ಇಲ್ಲಿ ರಾಜ್ಯದಲ್ಲಿ ಬರ ಎಷ್ಟಿದೆ ಅಂತ ಪ್ರವಾಸ ಮಾಡ್ತಿರೋ ಇಲ್ವೋ, ಡೆಲ್ಲಿ ಫ್ಲೈಟ್ ಅಂತೂ ಟಿಕೆಟ್ಗೆ ವಿಪರೀತ ಹಣ ಹಾಕ್ಬಿಡ್ತೀರಿ. ಒಂದು ಇಡೀ ಬೆಂಗಳೂರನ್ನೇ ಅಭಿವೃದ್ಧಿ ಪಡಿಸಬಹುದು. ನಿಮಗೆ ಚೆನ್ನಾಗಿ ಪರಿಚಯ. ಈಗ ಸರ್ಕಾರ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ಡೆಲ್ಲಿ ಫ್ಲೈಟ್ ಟಿಕೆಟ್ ಯಾವಾಗ ನಿಮ್ ಪಕ್ಷ ಹುಟ್ಟಿರ್ಲಿಲ್ವೋ, ನೀವು ಮಧ್ಯದಲ್ಲಿ ಮಾತಾಡ್ತಿದ್ದೀನಿ. ನಿಮ್ ಪಕ್ಷನೇ ಹುಟ್ಟಿರ್ಲಿಲ್ಲ, ಆಗ್ಲಿಂದಾನು ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದು. ಸರ್ ಓಡಾಡಿ ಸರ್, ಫ್ಲೈಟ್ ಅಲ್ಲಿ ಓಡಾಡಿ ಕರ್ನಾಟಕದಲ್ಲಿ ಮ್ಯಾಂಡೇಟ್ ತಗೊಂಡು ಡೆಲ್ಲಿಲೇ ಸರ್ಕಾರ ಮಾಡಿ, ಕರ್ನಾಟಕದಲ್ಲಿ ಸರ್ಕಾರ ಮಾಡಿ, ಡೆಲ್ಲಿಲೇ ಮಾಡಿ, ತಪ್ಪು ಮಾಡ್ತೀರಾ, ಡೆಲ್ಲಿಲೇ ಮಾಡಿ ಸರ್ ಸರ್ಕಾರ. ಅಬಕಾರಿ ಜನಗಳಿಗೆ ಮುಂದೆ ಗೊತ್ತಾಗ್ತದೆ, ಜನಗಳಿಗೆ ಸತ್ಯ ಗೊತ್ತಾಗ್ತದೆ. ನೀವು ಯಾರು ಮಾತಾಡ್ತಿದ್ದೀರಂತ? ನಿಮ್ಮ ಮುಖ್ಯಮಂತ್ರಿಗಳು ತಪ್ಪೇ ಮಾಡಿದ್ರು, ಕ್ರೇಜಿ ವಾಲ್ ಮೇಲೆ ಅಬಕಾರಿ ಹಗರಣದಲ್ಲಿ ಜೈಲಿಗೆ ಕಳಿಸಿದ್ರು. ಆಮೇಲೆ ನಿಮ್ಮ ರಾಜ್ಯಸಭಾ ಸದಸ್ಯರನ್ನ ಬಿಟ್ಟಿಲ್ಲ, ಆರೋಪ ಮಾಡಿ ಜೈಲಿಗೆ ಕಳಿಸಿದ್ರಲ್ಲ, ಅವ್ರ ಪರವಾಗಿ ಮಾತಾಡಿದ್ರು. ಇಬ್ಬರು ಪರನೂ ನಾನು ಮಾತಾಡಲ್ಲ, ನಾನು ಜನರ ಪರ ಮಾತಾಡೋದು, ರಾಜ್ಯದ ಜನರ ಪರ ಮಾತಾಡೋದು. ಮುಂದಿನ ಸಮಾಜದ ಚಿಂತನೆ ನಮಗೆ ಬಹಳ ರಾಜಕೀಯಕ್ಕೆ ನಾವು ಬಲಿ ಆಗೋದು ಕನ್ನಡಿಗರು ಬಲಿ ಆಗ್ತಾ ಇದ್ದಾರೆ. ನಿಮ್ಮ ರಾಜಕಾರಣಕ್ಕೆ ಕನ್ನಡಿಗರು ಬಲಿ ಆಗ್ತಾ ಇದ್ದಾರೆ. ಅದು ನನ್ನ ಪಾಯಿಂಟ್. ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ಬರ್ತೀನಿ. ನಾನು ಬಸವರಾಜ್ ಸರ್ಗೆ ಕೇಳ್ತೀನಿ. ಬಸವರಾಜ್ ಸರ್, ಬಹುಶಃ ಮಾಧ್ಯಮಗಳೇ ಈ ಹೆಸರನ್ನ ಕೊಟ್ಟರು ಏನೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಒಬ್ಬ ಟ್ರಬಲ್ ಶೂಟರ್, ಚತುರಾವ, ಸಂಘಟನಾ ಚತುರ ಅಂತೆಲ್ಲ ಹೆಸರಿತ್ತು. ಈಗ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಆ ಹೆಸರು ಎಲ್ಲ ಒಂದ್ ಕಡೆ ನಶಿಸಿ ಹೋಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆ ಈ ಪ್ರಶ್ನೆ? ಪರಿಷತ್ ಎಲೆಕ್ಷನ್ ಆಗ ತನಕ ಕೂಡ ಅವ್ರು ಅದನ್ನ ಪ್ರೂವ್ ಮಾಡ್ಕೊ ಬಂದ್ರು, ಹೆಂಗಪ್ಪ ಮಾಡ್ತಾ ಇದಾರೆ ನೋಡಿ ಅಂತ. ಬಟ್ ಇವರದ್ದೇ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಆಯ್ಕೆ ಮಾಡುವಾಗ ಯಾರು ಮಂತ್ರಿ ಆಗ್ಬೇಕು, ಯಾವ ಖಾತೆ ಕೊಡ್ಬೇಕು ಅಂದಾಗ 100 ಸಲ ಡೆಲ್ಲಿಗೆ ಹೋಗೋದು ಬರೋದು. ಮಂತ್ರಿ ಯಾರಾಗ್ಬೇಕು, ಹೈಕಮಾಂಡ್ ನ ಕೇಳ್ಕೊ ಬರ್ಬೇಕು. ಆ ಮಂತ್ರಿಗೆ ಯಾವ ಖಾತೆ ಕೊಡ್ಬೇಕು, ಹೈಕಮಾಂಡ್ ಹತ್ರ ಹೋಗಿ ಬರ್ಬೇಕು. ಹಂಗಾದ್ರೆ ಸಂವಿಧಾನ ಅಂತ ಹೇಳೋ ಕಾಂಗ್ರೆಸ್ ಸಂವಿಧಾನದಲ್ಲಿ ಬರ್ದಿರೋ ಸಿಎಂಗೆ ಪರಮಾಧಿಕಾರ ಕ್ಯಾಬಿನೆಟ್ ನ ರಚನೆ ಮಾಡೋದು ಅನ್ನುವಂಥದ್ದನ್ನೇ ಮರ್ತು ಬಿಟ್ರ? ಹಾಗಾದ್ರೆ ವೀಕ್ ಆದ್ರ ಡಿ ಕೆ ಶಿವಕುಮಾರ್? ಈಗ ಟ್ರಬಲ್ ಶೂಟರ್ ಅಥವಾ ಚಾಣಕ್ಯ ಏನೇನೋ ಶಬ್ದಗಳು ನಾವು ಪ್ರಯೋಗ ಮಾಡ್ತೀವಲ್ಲ, ಆ ಎಲ್ಲ ಪ್ರತಿಭೆಗಳು ಸರಿಯಾಗಿ ಕೆಲಸಕ್ಕೆ ಬರೋದು ನಿಮ್ಮ ವೈರಿ ಯಾರು ಅಂತ ಗೊತ್ತಿದ್ದಾಗ, ಹೊರಗಡೆ ಇದ್ದಾಗ. ಇಲ್ಲಿ ನಿಮ್ಮ ಒಳಗಡೆನೆ ಆಂತರಿಕ ಗೊಂದಲಗಳಿದ್ದಾವೆ. ಈಗ ಸಿದ್ದರಾಮಯ್ಯನವರು, ನಮ್ಮ ಚೀನಾರಾಮು ಹೇಳೋರ ಥರ ಸಿದ್ದರಾಮಯ್ಯನವ್ರಿಗೆ ಸರ್ಕಾರ ಇದನ್ನು ಬೀಳಿಸಲೇಬೇಕಿತ್ತಂದ್ರೆ ಅವ್ರು ಯಾಕೆ ಅಧಿಕಾರ ಹಸ್ತಾಂತರ ಮಾಡಬೇಕಿತ್ತು? ಅಷ್ಟೊಂದು ಈಸಿಯಾಗಿ ಯಾಕೆ ಮಾಡಬೇಕಿತ್ತು? ಅದಲ್ಲ. ಆದರೆ ಸಿದ್ದರಾಮಯ್ಯನವ್ರಿಗೂ ಒಂದು ವೋಟ್ ಬೇಸ್ ಇದೆ, ಅವ್ರಿಗೂ ಒಂದು ಮತ ಬ್ಯಾಂಕ್ ಅನ್ನೋದಿದೆ, ಅವ್ರಿಗೂ ಕೆಲ ಹಿಂಬಾಲಕರು ಬೆಂಬಲಿಗರು ಇದ್ದಾರೆ. ಅವರು ಕೂಡ ತಮ್ಮ ಬೆಂಬಲಿಗರ ಹಿತಾಸಕ್ತಿನ ಕಾಪಾಡ್ಕೊಳ್ಬೇಕಾಗ್ತದೆ. ಆದರೆ ನೀವು ಹೇಳಿದಂಗೆ ಯಾವುದೇ ಮುಜುಗರ ಇಲ್ಲದೆ ಅಧಿಕಾರ ಹಸ್ತಾಂತರ ಆದ್ದರಿಂದ ಹೈಕಮಾಂಡ್ ಅವ್ರ ಮಾತನ್ನು ನಡಕ್ಕೆ ಕೇಳಬೇಕಾಗ್ತದೆ. ಅದಕ್ಕೋಸ್ಕರ ಈ ಸಿಂಪ್ಲಿ ಅದು ಟೆಕ್ಸ್ಟ್ ಬುಕ್ ಕೇಸ್ ಆಗಿಬಿಟ್ಟಿದ್ರೆ ಇವರು ಮುಖ್ಯಮಂತ್ರಿ, ಇವ್ರು ಹೇಳಿದ್ದ ಮಂತ್ರಿ ಅಂತ ಆ ಥರದ ಒಂದು ಏಕಮೇವ ನಾಯಕ ಆಗಿಬಿಟ್ಟಿದ್ರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ, ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಈಗ ಹಾಗಿಲ್ವೇ? ಈಗ ಅನೇಕ ಪವರ್ ಸೆಂಟರ್ಗಳಾಗಿಬಿಟ್ಟಿದ್ದಾವೆ. ಡೆಫಿನೆಟ್ಲಿ ಸಿದ್ದರಾಮಯ್ಯ ಹ್ಯಾಸ್ ಬಿಕಮ್ ಅ ಪವರ್ ಸೆಂಟರ್. ಅದು ಪಕ್ಷಕ್ಕೆ ಒಳ್ಳೆಯದು ಕೆಟ್ಟದ್ದು ಹೈಕಮಾಂಡ್ ಕೂತ್ಕೊಂಡು ತೀರ್ಮಾನ ಮಾಡಬೇಕು ನಾಳೆ ದಿನ. ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಆದಾಗ, ಮತ್ತೆ ಅದನ್ನೇ ಹೇಳ್ತೇನೆ, ಮಿಡ್ ಟರ್ಮಲ್ಲಿ ನೀವು ಮುಖ್ಯಮಂತ್ರಿ ಬದಲಾವಣೆ ಆದಾಗ ಸಂಪುಟದಲ್ಲಿ ಹಿಂದಿನವರೇ ಮುಂದುವರಿಸೋದು ಎಷ್ಟು ಸರಿ? ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಹಿಂದಿನವರೇ ಸುಮಾರು 80% ಜನ ಅವರೇ ಇದ್ದಾಗ ಹೊಸ ಮುಖ್ಯಮಂತ್ರಿ, ಹೊಸ ಸರ್ಕಾರ ಹೇಗೆ ಆಗ್ತದೆ? ಹೊಸ ಮುಖ್ಯಮಂತ್ರಿಗೆ ಹೊಸತನ ತರಬೇಕಾದ್ರೆ ಅವನಿಗೆ ಪರಮಾಧಿಕಾರ ಕೊಡಬೇಕಾಗ್ತದೆ. ಅವನು ಹೊಸತನ ತರೋದು ಹೇಗೆ? ಮತ್ತೆ ಎಲ್ಲರೂ ಅವರೇ ಇದ್ಬಿಟ್ರೆ, ಇನ್ಕ್ಲೂಡಿಂಗ್ ನಾಗೇಂದ್ರ ಅವರೇ ಇದ್ದು ಬಿಟ್ರೆ ಹೊಸತನ ಹೇಗೆ ತರ್ತಾರೆ? ಡಿ ಕೆ ಶಿವಕುಮಾರ್ ನೀವು ಅವೆಲ್ಲ ನಾವು ಹೇಳ್ತೀವಲ್ಲ, ಬಂಡಿ ಆಗಲಿ, ಟ್ರಬಲ್ ಶೂಟ್ರು, ಅದೆಲ್ಲವನ್ನು ಯಾಕೆ ಅವರು ಪ್ರಯೋಗ ಮಾಡ್ತಿಲ್ಲ ಅಂದರೆ ಹಿ ಈಸ್ ಲಾಯಲ್ ಟು ಹೈಕಮಾಂಡ್. ಈಗ ಹೆಚ್ಚು ಕಡಿಮೆ ಏನಾದ್ರು ಮಾಡಿಬಿಟ್ರೆ ಅವರೆಲ್ಲ ಬೇರೆ ಬೇರೆ ತಂತ್ರಗಳನ್ನ ಪ್ರಯೋಗಿಸ್ಬಿಟ್ರೆ ಮೆಸೇಜ್ ಹೆಂಗ್ ಪಾಸ್ ಆಗುತ್ತೆ ಅಂದ್ರೆ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿ ಹ್ಯಾಂಡಲ್ ಮಾಡಕ್ಕಾಗುತ್ತೆ, ಡಿ ಕೆ ಶಿವಕುಮಾರ್ ಕೈಯಲ್ಲಿ ಆಗ್ತಾ ಇಲ್ಲ ಅನ್ನೋ ಮೆಸೇಜ್ ಪಾಸ್ ಆಗುತ್ತೆ. ಅದನ್ನ ಡಿ ಕೆ ಶಿವಕುಮಾರ್ಗಿಂತ ಹೆಚ್ಚಾಗಿ ಪಾರ್ಟಿ ಹೈಕಮಾಂಡ್ ಅರ್ಥ ಮಾಡ್ಕೋಬೇಕಾಗ್ತದೆ. ಅಷ್ಟೇ ಅಲ್ಲ, ಈ ತರದ ಸಂಪುಟದಲ್ಲಿ ಇವತ್ತಿದ್ದಾರೆ, ನಾಳೆ ಇಲ್ಲ, ನಾಳೆ ಇದ್ದವರು ಮತ್ತೊಂದು ದಿನ ಇಲ್ಲ, ಈ ತರದ ಸಂದೇಶ ಹೋಗ್ಬಿಟ್ರೆ ಆಡಳಿತ ಯಂತ್ರ ದೊಡ್ಡ ಕನ್ಫ್ಯೂಷನ್ ಇರ್ತದೆ. ಆಡಳಿತ ಯಂತ್ರ ಬೇಕಾಬಿಟ್ಟು ಕೆಲಸ ಮಾಡಕ್ಕೆ ಶುರು ಮಾಡ್ತದೆ. ಯಾರು ಮಿನಿಸ್ಟ್ರಿ ಇವತ್ತಿರ್ತಾನೆ, ನಾಳೆ ಹೋಗ್ತಾನೆ ಅನ್ನೋ ಒಂದು ಉಡಾಫೆಗೆ ಬಂದ್ಬಿಡ್ತಾರೆ. ಅವಾಗ ಅಧಿಕಾರಿಗಳ ಕೈಯಲ್ಲೇ ನೀವೆಲ್ಲವನ್ನು ಕೊಡ್ಬೇಕು. ಯಾಕಂದ್ರೆ ಮುಖ್ಯಮಂತ್ರಿ ನೀವು ಸರ್ವಾಂತರ್ಯಾಮಿ, ಸರ್ವಜ್ಞಾನಿ ಯಾರೇ ಆಗಿರಲಿ, ನೀವು ಡೇ ಟು ಡೇ ಬೇಸಿಸಲ್ಲಿ ಅಧಿಕಾರಿ ಆಡಳಿತ ಯಂತ್ರ ನಡೆಸೋಕ್ಕಾಗೋದಿಲ್ಲ. ಯು ನೀಡ್ ಟು ಹ್ಯಾವ್ ಟ್ರಸ್ಟೆಡ್ ಕ್ಯಾಬಿನೆಟ್ ಮೆಂಬರ್ಸ್ ಇನ್ ಚಾರ್ಜ್ ಆಫ್ ಪರ್ಟಿಕ್ಯುಲರ್ ಪೋರ್ಟ್ಫೋಲಿಯೋ.
ಅದಿಲ್ಲದೆ ಇದ್ದಾಗ ಬಹಳ ಕಷ್ಟ ಆಗ್ತದೆ. ಅದನ್ನು ಆದಷ್ಟು ಬೇಗ ಬಗೆಹರಿಸಿಕೊಂಡಷ್ಟು ಒಳ್ಳೆಯದು. ಜೊತೆಗೇನೆ ಸಿದ್ದರಾಮಯ್ಯ ಆಗಲಿ, BK ಹರಿಪ್ರಸಾದ್ ಆಗಲಿ, ಪಾರ್ಟಿ ಹೈಕಮಾಂಡ್ ಆಗಲಿ, ಒಬ್ಬ ಮುಖ್ಯಮಂತ್ರಿಗೆ ನಾವು ಎಷ್ಟು ಸ್ವಾತಂತ್ರ್ಯ ಕೊಡಬೇಕು, ಅವ್ರಿಗೆ ಎಷ್ಟು ಪರಮಾಧಿಕಾರ ಕೊಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ನಾಳೆ ಏನಾದರೂ ಅಲ್ಲ ಸಲ್ಲದ ಘಟನೆಗಳು ನಡೆದು ಬಿಟ್ಟರೆ ಒಂದು DK ಶಿವಕುಮಾರ್ ಜವಾಬ್ದಾರಿ, ಒಟ್ಟಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗ್ತದೆ. ಆ ಜವಾಬ್ದಾರಿಯಿಂದ ನಡ್ಕೋಬೇಕು. ರಾಜ್ಯದಲ್ಲಿ ಯಾರನ್ನ ನೋಡಿ ಕಾಂಗ್ರೆಸ್ಗೆ ಅಧಿಕಾರ ಜನ ಕೊಟ್ರು ಸರ್? ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನ ನೋಡಿಯಾ ಅಥವಾ ಸಿದ್ದರಾಮಯ್ಯ, DK ಶಿವಕುಮಾರ್ ಅವ್ರನ್ನ ನೋಡ? ಸಿದ್ದರಾಮಯ್ಯ, DK ಶಿವಕುಮಾರ್ ಅವ್ರನ್ನ ನೋಡೇನೆ. ಆದರೆ ಅದು ರಾಷ್ಟ್ರೀಯ ಪಕ್ಷ, ಅದು ರಾಷ್ಟ್ರೀಯ ಪಕ್ಷ ಆಗಿದ್ದರಿಂದ ಈ ತರದ ಪ್ರಶ್ನೆಗಳು ಅಷ್ಟು ಅಲ್ಲಿ ನಾಟೋದಿಲ್ಲ. ಈಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮತ್ತು ಪಾರ್ಟಿ ಹೈಕಮಾಂಡ್ ಇವರೇ ತಾನೇ DK ಶಿವಕುಮಾರ್ಗೆ ಮತ್ತು ಸಿದ್ದರಾಮಯ್ಯನವರಿಗೆ ನಾಯಕತ್ವ ಕೊಟ್ಟಿರೋದು. ಅದು ಕಲೆಕ್ಟಿವ್ ಲೀಡರ್ಶಿಪ್ ಅಲ್ಲಿ ನಂಬಿಕೆ ಇರುವಂತ ಪಕ್ಷ. ಅದು ಒಂದು ಸಾಮೂಹಿಕ ನಾಯಕತ್ವದಲ್ಲಿ. ಆದ್ರೆ ಆ ದ್ವಂದ್ವ ಬಂತಲ್ಲ 23ರಲ್ಲಿ, ನನ್ನಿಂದಾಗಿ ಸರ್ಕಾರ ಬಂದಿದೆ, ನನ್ನಿಂದಾಗಿ ಬಂದಿದೆ ಅಂತ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮಧ್ಯೆ ಆ ಗೊಂದಲ ಬಂದಾಗ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿ ಈ ತರದ ಅಧಿಕಾರ ಹಸ್ತಾಂತರದ ಫಾರ್ಮುಲಾವನ್ನ ಹುಟ್ಟಿಸಿತ್ತು. ಅದಕ್ಕೆ ಒಪ್ಪಂದ ಕೂಡ ಆಗಿತ್ತು. ಅದಕ್ಕೆ ನಮ್ಗೆ ಗೊತ್ತಿದೆ. ಈಗ ಅವಾಗ ಇಬ್ರು ಅಲ್ಲಗಲಿದ್ರೆ ಬಿಡಿ, ಬಟ್ ವಿ ನೋ ದಟ್ಸ್ ವೈ ದೇರ್ ಇಸ್ ಅ ಟ್ರಾನ್ಸ್ಫರ್ ಆಫ್ ಪವರ್. ವಿರೋಧ ಪಕ್ಷಕ್ಕಿರೋ ಅವಕಾಶ ಏನು ಸರ್? ನಾವು ದುರ್ಬಲ ವಿರೋಧ ಪಕ್ಷ ಅಲ್ಲ, ಅಂಡ್ ಖಾತೆಗಳೇ ಗೊತ್ತಿಲ್ಲದ ಮಂತ್ರಿಗಳ ಜೊತೆಗೆ ನಾವು ಸೆಷನ್ ಮಾಡಕ್ ಆಗಲ್ಲ ಅಂತ ಏನಾದ್ರು ಹೋರಾಟ ಮಾಡಬಹುದಾ, ಅಥವಾ ಅವ್ರಿಗಿರೋ ಅವಕಾಶ ಏನು ಇಂತಹ ಸಿಚುವೇಶನ್ ಬಂದಾಗ? ಕಾಂಗ್ರೆಸ್ ಪಕ್ಷ ತನ್ನ ಆಂತರಿಕ ವಿಚಾರಗಳನ್ನ ಹೇಗೆ ಬಗೆಹರಿಸುವಂತ ವಿರೋಧ ಪಕ್ಷ ಏನ್ ಮಾತಾಡ್ತದೆ ಸರ್? ಖಾತೆಗಳನ್ನ ಕೊಡೋದು ಅದು ಆಂತರಿಕ ಆಗತ್ತಾ ಸರ್? ಅಬ್ಸಲ್ಯೂಟ್ಲಿ, ಇಟ್ ಇಸ್ ಪ್ರಾಡಕ್ಟ್ ಆಫ್ ದ ಈಗ ಯಾವ ಖಾತೆ ಈಗ ಪ್ರಮಾಣವಚನ ತೆಗೆದುಕೊಂಡ್ರೆ, ಮುಖ್ಯಮಂತ್ರಿ ಪ್ರಮಾಣವಚನ ತೆಗೆದುಕೊಂಡ್ರೆ DK ಶಿವಕುಮಾರ್ ಅವರೊಂದು ಸಂಪುಟ ಸಭೆ ನಡೆಸ್ತಾರೆ. ಒಬ್ಬರೇ ತಗೊಂಡ್ರು ಕೂಡ ಇಟ್ ಇಸ್ ಒನ್ ಮ್ಯಾನ್ ಕ್ಯಾಬಿನೆಟ್. ಸಾಂವಿಧಾನಿಕವಾಗಿ ತಪ್ಪಲ್ಲ ಅದು. ಎಲ್ಲ ಖಾತೆಗಳು ಮುಖ್ಯಮಂತ್ರಿ ಹತ್ರನೇ ಇರ್ತವೆ. ಆ ತನ್ನ ಅಕಾರ್ಡಿಂಗ್ ಟು ಹಿಸ್ ಪ್ಲೆಜರ್ ಅಂಡ್ ಹಿಸ್ ಡಿಸ್ಕ್ರಿಪ್ಷನ್ he allots the portfolios to different members of the CLP. ಅದು ವಾಡಿಕೆ ಮತ್ತು ಅದು ಕಾನ್ಸ್ಟಿಟ್ಯೂಷನ್ ಪ್ರೊಸೀಜರ್. ಅದು ಯಾರು ಮಂತ್ರಿ ಇಲ್ಲ, ನೀವು ಹೇಳ್ಬೋದು, ಸದನದಲ್ಲಿ ಹೇಳ್ಬೋದು, ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿಲ್ಲ ನೀವು ಅಂತೇಳಿ. ಯಾವುದೋ ಒಂದು ಕೃಷಿ ಇಲಾಖೆ ಅನ್ಕೊಳ್ಳಿ, ನೀರಾವರಿ ಇಲಾಖೆ ಅನ್ಕೊಳ್ಳಿ, ನಾಳೆ ಮೇಕೆದಾಟು ಅನ್ಕೊಳ್ಳಿ, ಅಥವಾ ಬಿಡದಿ ವಿಚಾರ ಅನ್ಕೊಳ್ಳಿ, ನಮ್ಮ ಪ್ರಶ್ನೆಗೆ ಸರಿಯಾದ ಸಮರ್ಥ ಉತ್ತರ ಕೊಟ್ಟಿಲ್ಲ ಅಂತ ಅವರು ವಿರೋಧ ಪಕ್ಷಗಳು ಹೇಳ್ಬೋದು. ಅದಕ್ಕೆ ಪರ್ಯಾಯವಾಗಿ ವಿರೋಧ ಪಕ್ಷಗಳು ಜನರ ಮಧ್ಯೆ ಹೋಗಿ ಈ ಸರ್ಕಾರ ಸೋತು ಹೋಗಿದೆ, ಈ ನಿಮ್ಮ ಕಾಂಗ್ರೆಸ್ ಪಕ್ಷ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅದಕ್ಕೋಸ್ಕರ ನಮ್ಮನ್ನ ಬೆಂಬಲಿಸಿ ನಾವು ಒಳ್ಳೆ ಸರ್ಕಾರ ಕೊಡ್ತೇವೆ ಅಂತ ಹೇಳಿದ್ರೆ ಆ ಮಾತು ಬೇರೆ. ಅದು ಮುಂದಿನ 28ರ ವಿಚಾರ. ಅದು ಅದಾಗುವ ಲಕ್ಷಣ ಹೇಗೆ? ಈಗ ಅಶೋಕ್ ಒಂದ್ ಕಡೆ ಇದ್ರೆ ವಿಜೇಂದ್ರ ಇನ್ನೊಂದ್ ಕಡೆ ಇರ್ತಾರೆ. ಬಿಡದಿ ವಿಚಾರಕ್ಕೆ ಅವ್ರು ಮಾತಾಡಿದ ಆಡಿಯೋ ನೀವು ಕೇಳಿಸ್ಕೊಂಡ್ರಿ? ಗೊತ್ತಿದೆ ನನಗೆ, ಗೊತ್ತಿದೆ. ಅಲ್ಲಿ ಪ್ರತಿಭಟನೆ ಮಾಡೋರಲ್ಲಿ ಇದ್ರ ಬಗ್ಗೆ ಪರಿಹಾರ ತೋರಿಸ್ಕೊಂಡು ಆಗ್ತಾರೆ. ಅವ್ರಿಗೆ ಬೆಡ್ಶೀಟ್ ಒತ್ಸಿ ಮಲಗಿಸ್ತಾ ಇದಾರಲ್ಲ ಸರ್ ಇವರು ಕಾಂಗ್ರೆಸ್ನವ್ರಿಗೆ. ಪ್ರಶ್ನೆ ಮಾಡುವ ಈ ತರದ ನಾಯಕತ್ವದ ಗೊಂದಲಗಳು, ನೀವು ನಡ್ಕೊಳ್ರಪ್ಪ ನಾವ್ ಹಿಂಗೆ ಇರ್ತೀವಪ್ಪ. ಬಿಜೆಪಿ ನಾಯಕತ್ವ ಗೊಂದಲಗಳು ಗೌಪ್ಯವಾಗೇನಿಲ್ಲ. ದೇ ಆರ್ ಆಲ್ ಔಟ್ ಇನ್ ದ ಪಬ್ಲಿಕ್. ಹೀಗಿರುವಾಗ ಯಾವುದೇ ಒಂದು ಈ ತರದ ಒಂದು ಪಕ್ಷ ಇದಲ್ಲ, ಬಲಾಢ್ಯ ಸಂಖ್ಯೆಯ ಪಕ್ಷ 140 ಅಂದ್ರೆ ಅದು ನಿಯರ್ಲಿ 2/3 ಮೆಜಾರಿಟಿ. ಅದು ಇನ್ನೊಂದು 50 ಸಂಖ್ಯೆ ಬಂದ್ಬಿಟ್ರೆ 2/3 ಮೆಜಾರಿಟಿನೇ. ಅದು ಇಂಥ ಪಕ್ಷವನ್ನ, ಇಂಥ ಸರ್ಕಾರವನ್ನ ನೀವು ಅಲ್ಲಾಡಿಸಬೇಕಾದ್ರೆ ಅಥವಾ ಇದರ ವಿರುದ್ಧವಾಗಿ ಆಡಳಿತ ವಿರೋಧಿ ಅಲೆಯನ್ನು ಹುಟ್ಟಿಸಬೇಕಾದ್ರೆ ನೀವು ಬಹಳ ಸಮರ್ಥ ವಿರೋಧ ಪಕ್ಷ ಬೇಕಾಗ್ತದೆ, ಸಮರ್ಥ ನಾಯಕ ಬೇಕಾಗ್ತಾನಲ್ಲಿ. ನಿಮ್ಮ ನಾಯಕತ್ವ ಗೊಂದಲಗಳು ಜೊತೆಯಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಇಲ್ವೇ ಇಲ್ಲ ಏನು. ಕೇಂದ್ರೀಕರಿತವಾಗಿ ಪ್ರಶ್ನೆ ಮಾಡಬೇಕು, ಹಲವಾರು ಪ್ರಶ್ನೆಗಳನ್ನ. ಇಲ್ಲಂದ್ರೆ ವಿರೋಧ ಪಕ್ಷ ಬಿಜೆಪಿ ಹೆಂಗಾಗ್ತಾ ಇದೆ, ಅಲ್ಲಿರುವಂತಹ ವಿರೋಧ ಪಕ್ಷದ ನಾಯಕರು ಅಥವಾ ರಾಜ್ಯಾಧ್ಯಕ್ಷರು ಆದ್ರೆ ಎತ್ತೇರಿಗೆ ಕೋಣ ನೀರಿಗೆಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಅನ್ನಂಗ್ ಆಗ್ಬಿಟ್ಟಿದೆ ಅವರು. ಈಗ ಬಿಡದಿ ವಿಚಾರದಲ್ಲಿ ವಿಜೇಂದ್ರ ಹೇಳ್ತಾರೆ ಅದು ಹೆಂಗಿದ್ರು ಕುಮಾರಸ್ವಾಮಿ ಮಾಡ್ತಿದ್ದಾರೆ, ನಮ್ದೇನಾದ್ರು ಸಾಂಕೇತಿಕ ಬೆಂಬಲ. ಈ ಸಾಂಕೇತಿಕ ಬೆಂಬಲ ಅಂದ್ರೆ ಏನು? ಆಯ್ತಪ್ಪ, ಪಾದಯಾತ್ರೆಯಿಂದ ಘೋಷಣೆ ಮಾಡಿದ್ದೆ ಅವರು ಸರ್. ಸಾಂಕೇತಿಕ ಬೆಂಬಲ ಅಂದ್ರೆ ಏನು? ಅಂದ್ರೆ ಸೀರಿಯಸ್ ಆಗಿಲ್ಲ ಅಂದಂಗ ನಾವು ಸೀರಿಯಸ್ ಆಗಿಲ್ಲ, ನಾವು ಸುಮ್ಮನೆ ಸಾಂಕೇತಿಕ ತೋರಿಕೆಗೆ ಮಾಡ್ತಾ ಇದ್ದೇವೆ. ಆಯ್ತು ಸರಿ, ಅಲ್ಲಿ ಬರ ಇದೆ, ನೆರೆ ಇದೆ, ಅದ್ರ ಬಗ್ಗೆ ಏನ್ ಮಾಡ್ತಿದ್ರೆ ನೆಲಮಟ್ಟದಲ್ಲಿ ರೈತರ ಜೊತೆ ಹತ್ರ ಹೋದ್ರ ಅಥವಾ ಇಲ್ಲೇ ಮಾತಾಡ್ತಿದ್ದೀರಾ, ಬೆಂಗಳೂರಲ್ಲೇ ಮಾತಾಡ್ತಿದ್ದೀರಾ? ಇವಿಲ್ಲ. ಈ ಒಂದು ಕ್ರಮಗಳು ಇಲ್ಲದೆ ಹೋದ್ರೆ ಸರ್ಕಾರವನ್ನು ನೀವು ಕಟ್ಟಕ್ ಆಗೋದೇ ಇಲ್ಲ. ಅದು ಏನೇ ಸಮಸ್ಯೆಗಳಿದ್ರು ಕೂಡ ಇವತ್ತು DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಸರ್ಕಾರವನ್ನ ಹದ್ದು ಬಸ್ತಲ್ಲಿ ಇಡುವಂತ ವಿರೋಧ ಪಕ್ಷ ಇಲ್ಲ. ಅದು ವಾಸ್ತವ. ನಾಳೆ ಜನ ಬೇರೆ, ವಿಶ್ಲೇಷಣೆ ಮಾಡಿ. ಯಾರೇನು ಮಾತಾಡೋದು ಕೆಲಸ ಅಲ್ಲ. ಬಿಜೆಪಿ ಅಧಿಕಾರ ಇದೆ, ಬಿಜೆಪಿ ಪ್ರಶ್ನೆ ಮಾಡ್ತದೆ, ಬಿಜೆಪಿ ಸರ್ಕಾರ ರಚನೆ ಮಾಡ್ತೇವೆ, ಕೇಂದ್ರದಲ್ಲಿ ನಾವಿದ್ದೀವಿ
ಅನ್ನೋದ್ರ ಮರಿಬೇಡಿ. ಕೇಂದ್ರದಲ್ಲೇ ರಾಜೀನಾಮೆ ಕೊಟ್ಟರಲ್ರಿ, ಕೇಂದ್ರದಲ್ಲೇ ರಾಜೀನಾಮೆ ಕೊಡಿಸಿದ್ರಲ್ರಿ. ಅವ್ರ ಬಗ್ಗೆ ಮಾತಾಡಿ, ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದಲ್ಲ. ಶ್ರೀನಾರಾಯಣ ಅವರೇ, ಕೇಂದ್ರದಲ್ಲಿ ನಾವಿದ್ದೀವಿ ಅಂತ ರಾಜ್ಯದಲ್ಲಿ ನಾವು ಬರ್ತೀವಿ. ಅಲ್ಲಿ ಭಯ ಸುಳ್ಳು ಗ್ಯಾರಂಟಿಗಳನ್ನ ಎದುರಿಸೋದು, ಬರೀ ಎದುರಿಸೋದು. ಸುಳ್ಳು ಗ್ಯಾರಂಟಿಗಳು ಗೆದ್ದಿದ್ದಾರೆ ಕಾಂಗ್ರೆಸ್ ಅವರು. ಬರೀ ಎದುರಿಸೋದು. ಇವತ್ತು 5 ಗ್ಯಾರಂಟಿಗಳು ಸುಳ್ಳು ಗ್ಯಾರಂಟಿಗಳು. ಜನಕ್ಕೆ ರಕ್ಷಣೆ ಸಿದ್ದರಾಮಯ್ಯ ಕೊಡ್ತಾರೆ ಅಲ್ಲ, ಹೌದೌದು. ಇವತ್ತು ಸಿದ್ದರಾಮಯ್ಯ ಕೊಡುವಾಗ 5 ಗ್ಯಾರಂಟಿಗಳು ಗೃಹಲಕ್ಷ್ಮಿ ಸುಳ್ಳ ಅದು ಹೋಗ್ತಾ ಇದೆ ಈಗ. ಅದಕ್ಕೂ ಕೊಟ್ಟಿಲ್ಲ. ಒಂದ್ ಸೆಕೆಂಡ್, ದುಡ್ಡು ಕೊಡ್ತಾ ಇಲ್ಲ, ಅದಕ್ಕೆ ಎಲ್ಲ ರೆಕಾರ್ಡ್ ತಗೋತಾ ಇದಾರೆ. ಆಧಾರ್ ಕಾರ್ಡ್ ತೋರಿಸಿ ಮಹಿಳೆಯರು ಬಸ್ಸಲ್ಲಿ ಓಡಾಡ್ತಾ ಇರೋದು ಸುಳ್ಳು ಅನ್ನೋದಾದ್ರೆ ಇದನ್ನೇ ಕಾಪಿ ತಗೊಂಡೋಗಿ ಪೇಸ್ಟ್ ಮಾಡಿದ್ರಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಗೆದ್ರಲ್ಲ, ಅದು ಅಲ್ಲ ಅದಲ್ಲ ನಾನು- ಅಲ್ಲೆಲ್ಲ ಮಾಡಿಲ್ಲ ಇವರು. ಜನ ಕೇಳ್ಬೇಕು ಇವ್ರು ಏನ್ ಮಾಡಿದ್ದಾರೆ ಅಂತ. ಯಾವುದೇ ಇದನ್ನ ಹಾಕ್ಲಿಲ್ಲ, ಷರತ್ತುಗಳು ಹಾಕ್ಲಿಲ್ಲ. ಡಿ ಕೆ ಶಿವಕುಮಾರ್ ಬಂದ ತಕ್ಷಣ 100 ಸಲ ಆಗ್ತಾ ಇದಾರೆ. ಅದು ನಿನ್ ಮನೇಲಿ ಕರೆಂಟ್ ಇದೆ ಅಂದ್ರೆ ಇದಕ್ಕೆ ಕಾರಣ ಅಲ್ಲಲ್ಲ. ನಾವು ಪ್ರಶ್ನೆ ಮಾಡಕ್ಕೆ ಇದ್ದೀವಿ, ಪ್ರಶ್ನೆ ಕೇಳ್ತೀವಿ. ಏನೋ ಯಾಮಾರಿಸಿ ಗೆಲ್ಸ್ಬಿಟ್ರು, ಯಾಮಾರಿಸಿ ಕಾಂಗ್ರೆಸ್ ಅವ್ರು ಗೆಲ್ಸ್ಕೊಂಡ್ಬಿಟ್ರು ಅಂದ್ರೆ ಈಗ ಅದಕ್ಕೆ ಯಾವುದು ನಮ್ಮ ಜೀವನ ಅಲ್ಲ. ಯಾಮಾರಿಸೋದೆ. ನಿಮಗೆ ಹೌದು. ಒಂದು